ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಯಾವಾಗೂ ರೆಡ್ ಕಲರ್ ಕಬಾಬ್ ತಿಂದು ಬೇಜಾರಾಗ್ಬಿಟ್ಟಿತ್ತು. ಇವತ್ತು ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಕಿಂಗ್ ಮಸಾಲ ಅಂತ ತರಿಸಿದೆ. ಗ್ರೀನ್ ಕಲರು ತುಂಬಾ ಚೆನ್ನಾಗಿತ್ತು, ಪುದೀನದು. ಒಂದು ಸತಿ ಟ್ರೈ ಮಾಡೋಣ, ಯಾವಾಗ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ನಮಗೂ ಸ್ವಲ್ಪ ರುಚಿಗಳು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಚಿಕನ್ ತರಿಸ್ಕೊಂಡಿದ್ದೆ. ಒಂದೇ ಒಂದು ಪ್ಯಾಕೆಟ್ ಪೌಡ್ರ್ ಹಾಕಿ ಚಿಕನ್ ಅರ್ಧ ಕೆ ಜಿ ತೊಳೆದಿಟ್ಕೊಂಡಿರೋದನ್ನ ಚೆನ್ನಾಗಿ ಒಂದು ಸತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆಗಿರುತ್ತೆ, ಮೊಟ್ಟೆ ಎಲ್ಲ ಹಾಕೋಕ್ಕಿಂತ ಮುಂಚೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಒಂದು ಸತಿ ಕೈಯಿಂದ ಮಿಕ್ಸ್ ಮಾಡಿದ್ಮೇಲೆ ನಾನು ಯಾವಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡ್ಕೊಳ್ಳೋದು. ಯಾಕಂದರೆ ಫ್ರೆಶ್ ಆಗಿರುತ್ತೆ ಮತ್ತು ಹೊರಗಡೆಯಿಂದ ಥರದ್ದು ಒಂಥರ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಗೆ ಜಜ್ಜಾಕಿ ಸ್ವಲ್ಪ ಶುಂಠಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಬಿಟ್ರೆ 2 ನಿಮಿಷಕ್ಕಾಗುತ್ತೆ ಎಷ್ಟೊತ್ತು ಅದು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡೆ. ಒಂದು ಮೊಟ್ಟೆ ಹಾಕ್ಕೊಂಡೆ. ಬೇಕಿದ್ದರೆ ನೀವು ಒಂದು ಅರ್ಧ ಕೆ ಜಿಗೆ ಇನ್ನೊಂದು 2 ಸ್ಪೂನ್ ಪೌಡ್ರನ್ನ ಎಕ್ಸ್ಟ್ರಾ ಹಾಕೋಬೋದು. ನಾನು ಒಂದು ಪ್ಯಾಕೆಟ್ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟೆ. ಇನ್ನೊಂದು ಸೈಡು ಸ್ವಲ್ಪ ರಾತ್ರಿ ಅನ್ನ ಇತ್ತು. ಏನು ಮಾಡೋದಂದರೆ ಮನೇಲೆಲ್ಲ ಸ್ವಲ್ಪ ಹೊರಗಡೆ ಹೋಗ್ತಿದ್ರು, 4 ಜನ, ನಾವಿಬ್ಬರೇ ಇದ್ದಿದ್ದು, ನಾನು ನನ್ನ ಮಗಳು. ಮತ್ತು ಏನಪ್ಪ ಮಾಡೋದು ಮಧ್ಯಾಹ್ನಕ್ಕೆ 1 ಟೈಮ್ಗೆ ಅಂತ ಅಂದ್ಬಿಟ್ಟು 1-2 ಈರುಳ್ಳಿ ಹಚ್ಕೊಂಡೆಲ್ಲ ರೆಡಿ ಮಾಡಿಕೊಂಡೆ, ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು ಸೈಡು ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ, ಕಬಾಬ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ. ಇನ್ನೊಂದು ಅಗಲವಾಗಿರೋ ಬಾಣಲಿ ಇಟ್ಕೊಂಡು ಒಂದೇ ಒಂದು ಈರುಳ್ಳಿ ಹಚ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕಬಾಬ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದೆ, ಅದೇ ಸ್ವಲ್ಪ ಇಟ್ಕೊಂಡಿದ್ದೆ. ಅದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, ನಮಗೆ ಖಾರದ ತಕ್ಕಾಗಿ. ನಾನು ಇದಕ್ಕೆ ಯಾವುದೇ ರೀತಿ ಸೋಯಾ ಸಾಸು ಅದೆಲ್ಲ ಏನೂ ಹಾಕ್ಕೊಳ್ಳಿಲ್ಲ, ಮನೇಲೇ ಹೇಗಿರುತ್ತೋ ಹಾಗೆ ಒಂದು ಟೈಮ್ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕಲರ್ಗಂತ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಮೊಟ್ಟೆ ಇತ್ತು, ಅದನ್ನು ಹಾಕಿ ಒಡೆದಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹುಡಿ ಆಗಿರುತ್ತೆ. ಅನ್ನ ಆಲ್ರೆಡಿ ತಣ್ಣಗಿರುತ್ತಲ್ವ, ಆವಾಗ ಬಿಸಿ ಮಾಡ್ಕೊಂಡು ಅದೇ ಟೈಮ್ ತಿನ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಒಂದು ಸೈಡು ಎಣ್ಣೆ ಕಾದ್ಬಿಟ್ಟಿತ್ತು. ಅದಕ್ಕೆ ಒಂದು 4-5 ಪೀಸು ಚಿಕನ್ನ ಕಬಾಬ್ಗೆ ರೆಡಿ ಮಾಡಿರೋದನ್ನ ಹಾಕ್ಬಿಟ್ಟು ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಎಗ್ ರೈಸ್ಗೆ ರೈಸ್ ಎಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಏನು ಅದಕ್ಕೇನು 1 ಟೈಮ್ ತಾನೇ, ಏನು ಅದಕ್ಕೆ ಕ್ಯಾಪ್ಸಿಕಮ್ಮು ಅದೆಲ್ಲ ಏನು ಹಾಕ್ಕೊಳ್ಳೋದು ಬೇಡ, ಈಗಿಂದ ಹಾಗೆ ಮಾಡ್ಕೊಂಡು ತಿನ್ಬಿಡೋಣ, ಚೆನ್ನಾಗಿರುತ್ತೆ. ಯಾವಾಗೂ ಒಂದೊಂದು ಸತಿ ಎಲ್ಲ ಹಾಕಿ ಚೆನ್ನಾಗಿ ಬರೋದಿಲ್ಲ, ನಾವು ಏನಿರುತ್ತೋ ಅದು ಹಾಕ್ಬಿಟ್ಟು ಸೂಪರ್ ಟೇಸ್ಟ್ ಬರುತ್ತೆ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಲಾಸ್ಟಲ್ಲಿ ಹಾಕ್ಕೊತಿದ್ದೆ, ಕಬಾಬ್ ಅಂತೂ ಸೂಪರಾಗಿತ್ತು.